ವೆಲ್ಕಮ್ ಬ್ಯಾಕ್. ನೋಡಿ, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇವತ್ತು 4ನೇ ದಿನ. ಇನ್ನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಅಧಿವೇಶನದ ಹೊತ್ತಲ್ಲೇ ನೋಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇವತ್ತು ಸುವರ್ಣಸೌಧದ ಹೊರಗಡೆ ಸಾಲು ಸಾಲು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ 8 ವಿವಿಧ ಸಂಘಟನೆಗಳು ಪ್ರತಿಭಟನೆಗಿಳಿದಿರೋದು. ಸಾಲು ಸಾಲು ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ. ಒಂದು ಕಡೆ ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ರೈತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಮಾಡೋದಕ್ಕೋಸ್ಕರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರೋದು. ನೆನೆಯೂ ಕೂಡ ಅದೇ ಪರಿಸ್ಥಿತಿ ಇತ್ತು, ಇವತ್ತು ಕೂಡ ಅಷ್ಟೇ. ಬಟ್ ಇನ್ನೂ ಒಂದು ಹಂತಕ್ಕೆ ಹೋಗಿ ನಾವು ಪ್ರೊಟೆಸ್ಟ್ ಮಾಡೋಣ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ. ಸೊ ಹಾಗಾಗಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ಗಿಳಿದಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಲೈವ್ನಲ್ಲಿ. ಮಂಜುನಾಥ್, ಒಂದು ಕಡೆ ಅಧಿವೇಶನ ಇವತ್ತು 4ನೇ ದಿನ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಇನ್ನೂ ಕೂಡ. ಈ ಹೊತ್ತಿನಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ರೈತರು ಮುಂದಾಗ್ತಾ ಇರೋದು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ. ಯಾವ ಬೇಡಿಕೆ, ಯಾವ ಸಂಘಟನೆಗಳು ಈಗ ಪ್ರೊಟೆಸ್ಟ್ಗಿಳಿದಿರೋದು? ಶರತ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈಗಾಗಲೇ 4ನೇ ದಿನದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದ ಸುವರ್ಣ ಟೆಂಟಲ್ಲಿ 7 ಸಂಘಟನೆಗಳು, ಅದೇ ತರನಾಗಿ ಅಲಾರವಾಡದ ಒಂದು ಟೆಂಟಲ್ಲಿ ಒಂದು ರೈತ ಸಂಘ ಮತ್ತು ರಾಜ್ಯ ಹಸಿರು ಸೇನೆ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವರು ಅನೇಕ ದಿನಗಳಿಂದ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕಂತೇಳಿ ಗುರ್ಲಾಪುರ ಕ್ರಾಸಲ್ಲೂ ಸಹ ಇವರು ಪ್ರತಿಭಟನೆ ಮಾಡಿದ್ದು. ಅಂದಿನ ಅವಾಗ ಸರ್ಕಾರ ಅವರಿಗೆ ಮನವಿಗೆ ಸ್ಪಂದಿಸಿ ಸರ್ಕಾರದಿಂದ 50 ರೂಪಾಯಿ ಸಕ್ಕರೆ ಕಾರ್ಖಾನೆಯಿಂದ 3250 ರೂಪಾಯಿ ಕೊಡಿಸಲು ಒಪ್ಪಿಗೆ ನೀಡಿತ್ತು. ಅದಾದ ನಂತರ ಇವರು ಹೆಸರು ಆಗಿರ್ಬೋದು, ಮೆಕ್ಕೆಜೋಳ ಮತ್ತು ಏನು ಉದ್ದು ಇದೇನಿದೆ ಇದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಆಗ್ರಹಿಸಿ ಬೆಳಗಾವಿಯ ಏನು ಅಲಾರವಾಡ ಕ್ರಾಸ್ನಲ್ಲಿ ಅವರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಅನೇಕ ದಿನಗಳಿಂದ ಹೆಸರಿಗೆ ಒಂದು ಉದ್ದು ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಪ್ರತಿಯೊಂದು ದವಸ ಧಾನ್ಯಗಳಿಗೆ ರೈತರು ಬೆಳೆದಂತಹ ದವಸ ಧಾನ್ಯಗಳಿದ್ದಾವೆ, ಸರ್ಕಾರ ಅದನ್ನು ಖರೀದಿ ಮಾಡ್ತಾ ಇಲ್ಲ, ಖರೀದಿ ಕೇಂದ್ರಗಳನ್ನು ತೆಗಿತಾ ಇಲ್ಲ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾರೆ. ಅದೇ ತರನಾಗಿ ಏನು ಸಕ್ಕರೆ ಕಾರ್ಖಾನೆಯಲ್ಲಿ ಇವತ್ತು ಕಬ್ಬನ್ನು ಸಾಗಣೆ ಮಾಡುವ ಸಮಯದಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗತ್ತೆ, ರೈತರ ತೂಕದನ್ನ ಮೋಸ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂತ ಹೇಳಿ ಆ ಒಂದು ವೇಟಿಂಗ್ ಮಷಿನ್ ಏನಿದೆ, ವೇಟ್ ಅಂಡ್ ಮೆಜರ್ಮೆಂಟ್ ಮಷಿನ್ ಏನಿದೆ, ಆ ಮಷಿನ್ ಅನ್ನ ಡಿಜಿಟಲ್ ಮಷಿನ್ ಅನ್ನಾಗಿ ಕನ್ವರ್ಟ್ ಮಾಡಬೇಕಂತೇಳಿ ಆಗ್ರಹಿಸಿ ಇವತ್ತು ರಾಜ್ಯ ಹಸಿರು ಸೇನೆ ಮತ್ತು ರೈತ ಸಂಘದ ನಾಯಕರಾದಂತಹ ಚುನ್ನಪ್ಪ ಪೂಜಾರಿ ಮತ್ತು ನೇತೃತ್ವದಲ್ಲಿ ಇವತ್ತು 5000ಕ್ಕೂ ಹೆಚ್ಚು ಪ್ರತಿಭಟನಾ ನಿರತರು ಇವತ್ತು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಅದೇ ತರನಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಡಲು ಮುಂದಾಗಿದ್ದಾರೆ. ಯಾಕಂತಂದ್ರೆ ಗುರ್ಲಾಪುರ ಕ್ರಾಸದಲ್ಲಿ ಕಳೆದ 10 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡಿ ಎಲ್ಲ ಯಶಸ್ವಿ ಆಗಿದ್ರು. ಅದೇ ತರನಾಗಿ ಇವತ್ತು ಬೆಳಗಾವಿಯ ಅಲಾರವಾಡ ಕ್ರಾಸ್ನಲ್ಲೂ ಸಹ ಇವತ್ತು ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸುವರ್ಣಸೌಧದ ಸುವರ್ಣ ಗಾರ್ಡನ್ ನಲ್ಲಿರುವಂತಹ ಏನು ಒಂದು ಟೆಂಟ್ ಇದೆ, ಅಲ್ಲಿ 7 ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಈ ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆಯಲ್ಲಿ ಗುತ್ತಿಗೆ ನೌಕರರಾಗಿ ಇಲ್ಲಿವರೆಗೂ ಕಳೆದ 20 ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ರು ಆ ಒಂದು ನೌಕರನ್ನ ಒಂದು ಪ್ರಮುಖವಾಗಿ ಅವರಿಗೆ ಗುತ್ತಿಗೆ ನೌಕರನ್ನ ಕಾಯಂ ನೌಕರನ್ನ ಮಾಡಬೇಕು ಮತ್ತು ನೇರ ನೇಮಕಾತಿ ಅಂತ ಮಾಡಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ರಾಜ್ಯದಲ್ಲಿರುವಂತಹ 48,000 ದೇವದಾಸಿಯರು ಏನಿದ್ದಾರೆ, ದೇವದಾಸಿಯರಿಗೆ ಪ್ರತಿ ದೇವದಾಸಿಯರಿಗೆ 2 ಎಕರೆಯನ್ನ ಭೂಮಿಯನ್ನ ಸರ್ಕಾರ ನೀಡಬೇಕಂತೇಳಿ ಅವರು ಸಹ ಆಗ್ರಹಿಸಿ ಸುವರ್ಣ ಗಾರ್ಡನ್ ಟೆಂಟ್ ಅಲ್ಲಿ ಅವರು ಪ್ರತಿಭಟನೆಗೆ ಈಗಾಗಲೇ ಮುಂದಾಗಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.